ಹೇಳಂತ ಅರ್ಥ ಮಾಡ್ಕೊಳೆ. ಹೇಳ್ತಿದ್ದೀನಿ ತಾನೆ, ನಂಗ್ ಲವ್ವರ್ ಆಗಲ್ಲ, ಇರಕ್ಕಾಗಲ್ಲ, ಬೇಕಿದ್ರೆ ಫ್ರೆಂಡ್ ಆಗಿರ್ತೀನಿ. ಇಷ್ಟ ದಿನ ಜೊತೆ ಲವರ್ ಆಗಿದ್ದಿ, ಇವಾಗ ಸಡನ್ ಆಗಿ ಫ್ರೆಂಡ್ ಆಗಿರ್ತೀನಿ ಅಂತಂದ್ರೆ ಏನ್ ಅರ್ಥ? ಎಲ್ಲ ನನಗ್ ಗೊತ್ತಿಲ್ಲ, ಬೇಕಿದ್ರೆ ಇರು, ಇಲ್ಲ ಹೋಗ್ತಾ ಇರು. ಏನೋ ಇವ್ನು ಯಾವಾಗ್ಲೂ ಹಿಂಗ್ ಕಿರ್ಚಾಡ್ತಾನೆ. ಅವ್ನ ಜೀವನದಲ್ಲಿ ನೆಮ್ಮದಿನೇ ಇಲ್ಲ. ಹುಡ್ಗಿನ್ ಲವ್ ಮಾಡ್ದಾಗಿಂದ ಪಾಪ ಬ್ಲಾಕ್ ಮೇಲ್ ಮಾಡ್ಕೊಂಡು ಓಡಾಡ್ತಾಳೆ. ಬಿಟ್ಟು ಹೋಯ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ಕೊಂಡು ಜೀವನ ಮಾಡ್ತಾವಳೆ. ಫ್ರೆಂಡ್ಸ್ ಇಂದ ಲವರ್ ಆಗ್ಬೋದು ಮಚ್ಚ, ಅದೇ ಲವರ್ ಇಂದ ಫ್ರೆಂಡ್ಸ್ ಆಗೋ ಸಿಚುಯೇಷನ್ ಬಂದ್ರೆ ತುಂಬಾ ಹರ್ಟ್ ಆಗುತ್ತೆ. ಅಯ್ಯ, ಪ್ರಪಂಚದಲ್ಲಿ ಅವಳೊಬ್ಳೇನ ಹುಡುಗಿ ಇರೋದು, ಬೇರೆ ಯಾರು ಗತಿ ಇಲ್ವಾ ನಿನಗೆ? ಅವ್ಳಿಗೇನು ಕೇಳಿ ಬರೋದ್ ಕೇಳಿಲ್ಲ ಕಣೆ. ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಎಲ್ಲೋಗ್ತಿದ್ಯಾ ಅಷ್ಟು ಕೇಳಿದಿಕ್ ಹಿಂಗೆಲ್ಲ ಆಡ್ತಾವಳೆ. ಮಚ್ಚ ನಿನ್ ಕೋಪ ಬರಂತದೇ ಕೇಳಿದ್ಯಾ ಕಣ, ಅದಕ್ಕೆ. ಲಾಯಲ್ ಆಗಿರೋ ಹುಡುಗಿರಾದ್ರೆ ನೀನೇನು ಕೇಳೋದೇ ಬೇಡ, ಅವ್ರಾಗವ್ರೆ ಎಲ್ಲಾನು ಹೇಳ್ತಾರೆ. ಅದೇ ಮೋಸ ಮಾಡ್ಬೇಕು ಅಂತ ಇದ್ರೆ ನೀನ್ ಕೇಳೋ ಕ್ವಶನ್ಗೆಲ್ಲಾನು ಆನ್ಸರ್ ಕೊಡದೆ ನೀನೇ ಬೇಡ ಅನ್ಬಿಟ್ಟು ಹೋಗ್ತಾರೆ. ಅವಳು ಒಂದೇ ಸಲ ಬಿಟ್ಟೋದ್ರು ಪರವಾಗಿಲ್ಲ ಕಣೆ, ಈ ಕಡೆ ಬಿಟ್ಟು ಹೋಗಲ್ಲ, ಈ ಕಡೆ ಜೊತೆಗೂ ಇರಲ್ಲ. ಅವಳ ಬಾಯಿ ಮಾತಲ್ಲಿ ಚುಚ್ಚಿ ಚುಚ್ಚಿ ಸಾಯಿಸ್ತಾಳೆ. ಅವಳನ್ನ ಎದುರಿಸ್ಕೊಂಡ್ ಜೀವನ ಮಾಡ್ತಾವಳೆ. ಅವಳು ನಿನ್ನ ಬಿಟ್ಟು ಹೋಗಕ್ ಮುಂಚೆ ನೀನೇ ಅವಳನ್ನ ಬಿಟ್ಟು ಖುಷಿಯಾಗಿ ಜೀವನ ಮಾಡಿ. ಒಂದ್ ನಿಮಿಷ ಬನ್ನಿ ಇಲ್ಲಿ. ಬಂದೇ ಇರೋ. ಅವ್ಳು ಹೇಳಿದ್ ಒಂದೊಂದ್ ಮಾತು ಸತ್ಯನೇ ಮಚ್ಚ. ನಮ್ಗೆ ಎಷ್ಟೇ ಮೂಡ್ ಅಪ್ಸೆಟ್ ಆಗಿರೋ, ನಾವ್ ಎಷ್ಟೇ ಡಿಪ್ರೆಷನ್ ಅಲ್ಲಿ ಇದ್ರು, ನಮ್ ಮೂಡ್ ಸ್ವಿಂಗ್ ನ ಅರ್ಥ ಮಾಡ್ಕೊಂಡು ಸಮಾಧಾನ ಮಾಡಿ ಧೈರ್ಯ ತುಂಬಾ ಅಂತ ಹುಡುಗಿ ಇರ್ತಾಳಲ್ಲ, ಅವಳು ದೇವತೆ ಮಚ್ಚ.